ಬೆಳಗ್ಗೆ ಎದ್ದು ಸೆಕೆಂಡ್ ಡೇ ವೇಟ್ ಲಾಸ್. ಇವತ್ತು ಎಕ್ಸಸೈಸ್ ಜೊತೆ 5 ಮಿನಿಟ್ಸ್ ಮೆಡಿಟೇಷನ್, ಟಿಫನ್ ಜೊತೆನೇ ಸಾಂಬಾರು ಕೂಡ ರೆಡಿ ಮಾಡ್ಕೊಬಿಟ್ಟೆ. ಸ್ವಲ್ಪ ಸ್ಟಿಚಿಂಗ್ ಬಟ್ಟೆ ಇತ್ತು, ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಚಾಮುಂಡೇಶ್ವರಿ ಜನ್ಮೋತ್ಸವ ಅಲ್ಲ, ಅದು ತಪ್ಪು ತಿಳುವಳಿಕೆ. ನಿತ್ಯನ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಆಚೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ. ನಿತಿನ್ಗೆ ಡ್ಯಾನ್ಸ್ ಕ್ಲಾಸಿಗೆ ಅಂತ ನ್ಯೂ ಶೂನ ಕೊಡಿಸ್ತಾ ಇದ್ದೀನಿ. ತೇಜುದು ನೈಟ್ ಮೀಲ್ಸ್ ವೆಯ್ಟ್ ಲಾಸ್ ಡೇ 2ದು ಗೋಡೆಗೆ ಸ್ಟಿಕರಿಂಗ್ ಮಾಡ್ಕೊತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಡೇ 2ದು ವಿಡಿಯೋ ಇದು. ವೆಯ್ಟ್ ಲಾಸ್ ಇವತ್ತು ತೇಜುದು ಬಂದು ಸ್ವಲ್ಪ ಜಾಸ್ತಿ ಆಗಿತ್ತು. ವೆಯ್ಟು 400 ಗ್ರಾಮ್ ಜಾಸ್ತಿ ಆಗಿತ್ತು. ಬಟ್ ನಂದು ಸೇಮೇ ಇತ್ತು, ಯಾಕೆಂದರೆ ನಾನು ಹೇಳ್ದೆ ಅಲ್ವಾ ನೆನ್ನೆ ಕಡಲೆಕಾಯಿ ತಿಂದಿದ್ದರಿಂದ ವೆಯ್ಟ್ ಗೇನ್ ಆಗ್ಬೋದು ಅಂತ. ಬಟ್ ನಾನು ಸೇಮ್ ಇತ್ತು. ತೇಜುದು ಸ್ವಲ್ಪ ವೆಯ್ಟ್ ಗೇನ್ ಆಗಿತ್ತು. ಸೊ ವೆಯ್ಟೆಲ್ಲ ಚೆಕ್ ಮಾಡಿಕೊಂಡು ಸೆಕೆಂಡ್ ಡೇ ಫುಲ್ ಬಾಡಿ ವರ್ಕೌಟ್ನ ಮಾಡ್ತಾಯಿದ್ದೀವಿ. ಇವತ್ತು ನಾವು ಯೂಟ್ಯೂಬಲ್ಲೇ ವೀಡಿಯೋಸ್ನ ಹಾಕ್ಕೊಂಡು ಮಾಡ್ತೀವಿ. ನಮ್ಮದು ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಟಿ ವಿಲಿ ಯೂಟ್ಯೂಬ್ ಹಾಕ್ಕೊಂಡು ಅದರಲ್ಲಿ ಮಾಡ್ಕೋತಾ ಇದ್ದೀವಿ. ನೀವು ಮಾಡೋದಾದ್ರೂ ಫೋನಲ್ಲಿ ಯೂಟ್ಯೂಬ್ ಹಾಕ್ಕೊಂಡು ಅದರಲ್ಲೇ ಬೇಜಾನ್ ವರ್ಕೌಟ್ ವೀಡಿಯೋಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಮಾಡ್ಬೋದು. ಮಕ್ಕಳಿಗೂ ಈಸಿ ಆಗಬೇಕು, ನಮಗೂ ಈಸಿ ಆಗಬೇಕು, ಆ ಥರ ಇಬ್ಬರಿಗೂ ಈಸಿ ಆಗುವಂಥದ್ದನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಜೊತೆ ನಿತ್ಯ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡು ಹೆಂಗೆ ಆಡ್ತಿದ್ದಾಳೆ ಅಂತ. ಮೆಡಿಟೇಷನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ನೀವು ಎಕ್ಸಸೈಸ್ ಮಾಡಿದವರು ಪರವಾಗಿಲ್ಲ, ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಅವ್ರಿಗೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಚೆನ್ನಾಗುತ್ತೆ. ಮತ್ತು ಶಂಖಪುಷ್ಪ ಕೊಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಶಂಖಪುಷ್ಪನ ಯಾಕೆ ಕೊಡಬೇಕು ಮಕ್ಕಳಿಗೆ, ಮತ್ತು ಅದರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಮತ್ತು ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು.
ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ, ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಸಪ್ರೇಟ್ ಬೇಯಿಸಿ ನೀರನ್ನ ಎತ್ತಿಟ್ಕೊಂಡಿದ್ದೀನಿ. ಅದೇ ನೀರಲ್ಲಿ ನಾನು ಸಾಂಬಾರನ್ನ ಮಾಡ್ಕೊತೀನಿ. ಇವಾಗ ಬಂದು ಪಲ್ಯಕ್ಕೆ ಬೇಯಿಸಿಟ್ಟಿದ್ದಂಥ ನೀರು ಮತ್ತು ತರಕಾರಿನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಕರಿಬೇವು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಮಾಮೂಲಿ ಪಲ್ಯ ಮಾಡ್ತೀವಲ್ಲ ಆ ಥರ. ಅದು ಸ್ವಲ್ಪ ತರಕಾರಿ ಬೇಗ ಬೇಯಬೇಕು ಅಂದರೆ ಅರಿಶಿನ ತಪ್ಪಿದರೆ ಅರಿಶಿನ ಮತ್ತು ಉಪ್ಪನ್ನ ಹಾಕಿದರೆ ಬೇಗ ತರಕಾರಿ, ಟೊಮೊಟೊ, ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಸಾಂಬಾರು ಮತ್ತು ಇದು ಎರಡಕ್ಕೂ ಒಂದೇ ಸಲ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಹೆಂಗಿದ್ರು ಆಲೂಗೆಡ್ಡೆ ಇದು ಹಾಗಲಕಾಯಿ ಎಲ್ಲ ಬೇಯಿಸಿದ ನೀರನ್ನ ವೇಸ್ಟ್ ಮಾಡೋ ಬದಲು, ಏಕೆಂದರೆ ಹಾಗಲಕಾಯಿ ನೀರನ್ನ ತೆಗೆದುಬಿಟ್ರೆ ಅದ್ರ ಕೈ ಅಂಶ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದೇ ಇದರಲ್ಲಿ ನಾನು ಒಂದು ಸಾರನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ಇದಾಗ ಕಾಳಿಗೆ ಒಗ್ಗರಣೆ ಹಾಕಿದ್ನಲ್ಲ, ಅದಕ್ಕೆ ಬೇಯಿಸಿದ್ದ ಎಕ್ಸ್ಟ್ರಾ ಎತ್ತಿಟ್ಟಿದ್ದಂಥ ತರಕಾರಿನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆನ ಹಾಕೋತಾ ಇದ್ದೀನಿ. ಗರಂ ಮಸಾಲೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲೇ ಹಾಕ್ಕೊಂಡಿರ್ತೀವಲ್ವ, ಸೊ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಸಾಂಬಾರಿಗೆ ನಾನು ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿನ ಹಾಕಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಪ್ಯಾನಿಗೆ ಎಣ್ಣೆನೇ ಬಿದ್ದಿಲ್ಲ, ಸ್ಪ್ರೇಯಲ್ಲಿ ಅಷ್ಟು ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕಿ ಸಾಸಿವೆ ಸ್ವಲ್ಪ ವೈಟ್ ಕಲರ್ ಬರ್ತಾ ಇದೆ ಅನ್ನಂಗೆ ಫ್ರೈ ಮಾಡಿದರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಎಣ್ಣೆಲಿ ಫ್ರೈ ಮಾಡ್ದಂಗೆ ಇರುತ್ತೆ. ಅದಕ್ಕೆ ರುಬ್ಬಿಟ್ಟಿದ್ದಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ನಾನು ಖಾರ ರುಬ್ಬೇಕಾದ್ಲೇ ಅದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಪ್ರೇಟಾಗಿ ಹುಳಿನ ತೆಕ್ಕೊಂಡು ಹಾಕ್ಕೋಬೋದು. ಇವಾಗ ಅದಕ್ಕೆ ಕಾಳು ಬೇಯಿಸಿಟ್ಟಿದ್ದಂಥ ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದರೆ ಹಾಗಲಕಾಯಿ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪಲ್ಯ ಊಟಕ್ಕೂ ಆಗುತ್ತೆ ಮತ್ತು ಚಪಾತಿ ಜೊತೆ ಊಟಕ್ಕೆ ಪಲ್ಯನೂ, ಚಪಾತಿ ಜೊತೆ ಟಿಫನ್ಗೂ ಕೂಡ ಪಲ್ಯ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ರೆಸಿಪಿನ ಟ್ರೈ ಮಾಡಿದೆ. ಹಾಗಲಕಾಯಿ ತುಂಬಾ ಒಳ್ಳೆಯದು ಪಿತ್ತಕ್ಕೆಲ್ಲ. ಸೊ ಮಕ್ಕಳಿಗೆ ತಿನ್ಸೋದಕ್ಕೆ ಟ್ರೈ ಮಾಡಿ. ನಮ್ಮ ಮನೇಲಿ ತಿಂತಾರೆ, ಆ ಥರ ಏನಿಲ್ಲ, ನಿತ್ಯ ತಿನ್ನಲ್ಲ, ಬಟ್ ತೇಜು ತಿಂತಾಳೆ. ಇವತ್ತು ತೇಜು ಲಂಚಿಗೆ ಬಂದು 2 ಚಪಾತಿ ಮತ್ತು ಪಲ್ಯ ಮತ್ತು ಸ್ವಲ್ಪ ಸೌತೆಕಾಯಿನ ಕೊಟ್ಟು ಕಳಿಸಿದ್ದೀನಿ. ನಮಗೆ ಬಂದು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಮೂಲಿ ಅವಳಿಗೆ ಅಂಬ್ಲಿ ಮತ್ತು ಅರ್ಧ ಚಪಾತಿನ ತಿಂದೋಗಿದ್ದಾಳೆ. ಅವಳು ಎಷ್ಟು ತಿಂತಾಳೆ ಅಷ್ಟು, ಬಟ್ ಅಂಬ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಟಿಫನ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾವು ಹೆಂಗೆ ಗೊತ್ತಾ, ವೆಯ್ಟ್ ಲಾಸ್ನ ಮಾಡಬೇಕಾದ್ರೆ ನಮ್ಮದು ಬಾಡಿ ಮಿಷಿನ್ ಮೇಲಿರೋ ವೆಯ್ಟ್ಗಿಂತ ನೀವು ಬಾಡಿ ಶೇಪ್ ಬರುತ್ತಾ ಅನ್ನೋದನ್ನು ಫಸ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇಲ್ಲಿ ನಾನು ಟಿಫನ್ ಎಲ್ಲ ಮುಗಿಸಿ ತೇಜು ಎಲ್ಲ ಸ್ಕೂಲಿಗೆ ಹೋದ್ಲು. ನಿತ್ಯ ಅಂಗನವಾಡಿಗೆ ಹೋದ್ಮೇಲೆ ಸ್ವಲ್ಪ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದರು. ಸೊ 1-2 ಡೇ ಜಾತ್ರೆ ಅಂತ ಹಂಗೆ ಇಟ್ಟಿದ್ದೆ, ಒಂದು 2-3 ಜನದ್ದು. ಸೊ ಹಂಗಾಗಿ ಸ್ಟಿಚ್ ಮಾಡಿಕೊಟ್ಬಿಡೋಣ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಬಂದು ಚೂಡಿದಾರ್ ಕೊಟ್ಟಿದ್ದರು ಸ್ಟಿಚ್ ಮಾಡೋದಕ್ಕೆ ಅಂತ. ಅದಕ್ಕೆ ಫಸ್ಟು ಮೆಜರ್ಮೆಂಟ್ನ ತೊಗೋತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ಇದು ಟಾಪ್ನ ಕೊಟ್ಟಿದ್ರು ಅವ್ರದ್ದು, ರೆಡಿ ಟಾಪು. ಅದರಲ್ಲಿ ಇದನ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಬ್ಲೌಸ್ ಇತ್ತು, ಆ ಬ್ಲೌಸ್ನ ಸ್ಟಿಚ್ ಮಾಡಬೇಕಿತ್ತು. ಬ್ಲೌಸು ಮತ್ತು ಒಂದು ಲಂಗ ದಾವಣಿ ಇದೆ, ಸೊ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಸೊ ಹಬ್ಬದ ಟೈಮ್ ಅಲ್ವಾ, ಸೊ ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನಿತ್ಯ ಅಂಗನವಾಡಿಗೆ ಹೋದ್ಮೇಲೆ ನಾನು ಆ ಕೆಲಸಗಳನ್ನ ಮುಗಿಸ್ಕೋತೀನಿ. ಆಮೇಲೆ ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಇದೆ ಅಲ್ವಾ, ಅದಕ್ಕೆ ಬಟ್ಟೆ ಎಲ್ಲ ಕಟ್ ಮಾಡಿ ಇಟ್ಟು ಸ್ನಾನ ಮಾಡಿ ವಾರ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಬರೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಅದ್ರ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂದರೆ, ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಇವತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಅಂದ್ಕೊಂಡಿದ್ದೀರ. ಆಗಸ್ಟ್ 5. ನಿಜ ಹೇಳಬೇಕು ಅಂದರೆ ಇವತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ ಅಲ್ಲ, ಆಗಸ್ಟ್ 4 ಬರುತ್ತಲ್ಲ, ಅದು ಚಾಮುಂಡೇಶ್ವರಿ ಜನ್ಮೋತ್ಸವ ಅಲ್ಲ, ಚಾಮುಂಡೇಶ್ವರಿ ವರ್ಧಂತಿ. ಅಂದರೆ ಮೈಸೂರು ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿದ ದಿನನ ಅವರು ಚಾಮುಂಡೇಶ್ವರಿ ವರ್ಧಂತಿ ಅಂತ ಆಚರಣೆ ಮಾಡ್ತಾರೆ. ಅದು ಚಾಮುಂಡೇಶ್ವರಿ ಜನ್ಮೋತ್ಸವ ಅಲ್ಲ. ಅದನ್ನು
ಕೆಲವೊಬ್ಬರು ಚಾಮುಂಡೇಶ್ವರಿ ಜನ್ಮೋತ್ಸವ ಅಂದರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ ಕೆಲವೊಬ್ಬರು ಅದನ್ನು ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಕರೀತಾರೆ ಅಷ್ಟೇ. ಬಟ್ ಅದು ನಿಜವಾಗ್ಲೂ ಚಾಮುಂಡೇಶ್ವರಿ ಜನ್ಮೋತ್ಸವ ಅಲ್ಲ, ಚಾಮುಂಡೇಶ್ವರಿ ವರ್ಧಂತಿ ಅಂತ ಕರೀತಾರೆ, ಅಂದರೆ ಪ್ರತಿಷ್ಠಾಪನೆ ಮಾಡಿದ ದಿನ ಅಂತ. ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ವಾ ಅಂತ ಕಮೆಂಟ್ ಮಾಡಿ ಆಯಿತಾ. ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ, ಪೂರ್ವಜರು ಏನೋ ಒಂದು ಆಚರಣೆ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಇನ್ನೇನೋ ಒಂದು ಕಲ್ಪನೆನ ಕೊಟ್ಟು ಇವಾಗಿನ ಲೋಕ ರೂಢಿಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದು ಆ ಥರ ಅಲ್ಲ. ಅದು ಬಂದು ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಅವರ ಅಮ್ಮನವರ ಪ್ರತಿಷ್ಠಾಪನೆ ಮಾಡಿದ್ದ ದಿನ. ಸೊ ಹಾಗಾಗಿ ನಾನು ಇವತ್ತು ಹೆಂಗಿರೋ ಆಷಾಢ ಮಂಗಳವಾರ ಅಮ್ಮನವರು ವರ್ಧಂತಿ ಇತ್ತಲ್ವ, ಅದಕ್ಕೆ 9 ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೀನಿ. ನೀವು ದೀಪನ ಹಚ್ಬೇಕಾದ್ರೆ 9 ನಿಂಬೆಹಣ್ಣು ಕೂದ್ರೆ 18 ಬತ್ತಿ ಆಗುತ್ತೆ, 5 ನಿಂಬೆಹಣ್ಣು ಕೂದ್ರೆ 9 ಬತ್ತಿ ಆಗುತ್ತೆ. ನೀವು ಬೆಸ ಸಂಖ್ಯೆಯಲ್ಲಿ ಹಚ್ಚಿ. ನಾನಿಲ್ಲಿ 5 ನಿಂಬೆಹಣ್ಣ ಕೂದು ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೀನಿ, 9 ಬತ್ತಿನ ಹಚ್ತಾ ಇದ್ದೀನಿ. ಫಸ್ಟ್ ತಟ್ಟೆಗೆ ನಾನು ಅಕ್ಕಿಲಿ ಅಡಿಕೆ ಪಟ್ಟೆ ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ದೀಪ ಹಚ್ತಾ ಇದ್ದೀನಿ. ನೀವು ಬೇಕಾದರೆ ಕೆಂಪಾರತಿ ಮಾಡಿ ಅದರಲ್ಲೂ ಕೂಡ ಹಚ್ಬೋದು. ನಾನಿಲ್ಲಿ ಅಕ್ಕಿಲಿ ಹಚ್ಚುತ್ತಾ ಇದ್ದೀನಿ. ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮನ ಹಚ್ಕೊಳ್ಳಿ, ಕುಂಕುಮನ ಹಿಡ್ದೆ ದೀಪನ ಹಚ್ಚಬೇಡಿ. ಆಮೇಲೆ ಅದಕ್ಕೆ ಹಸುವಿನ ತುಪ್ಪನ ಬಳಸಿ, ಅಂದರೆ ಈ ದಾಡೆ ತುಪ್ಪ ಬರುತ್ತೆ ಗೊತ್ತಾ, ಅದನ್ನು ಬಳಸಬೇಡಿ. ಅದಕ್ಕೆ ಹಸುವಿನ ಮೂಳೆನ ಯೂಸ್ ಮಾಡಿರ್ತಾರೆ ಅಲ್ವಾ, ಸೊ ಅದಕ್ಕೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ತುಪ್ಪ ನಿಮಗೆ ನಂದಿನಿ ತುಪ್ಪ ಸಿಗುತ್ತೆ, ಇಲ್ಲ ಮನೇಲಿ ಫ್ರೆಶ್ಶಾಗಿ ತುಪ್ಪ ತೊಗೋತೀರಿ, ಮನೇಲಿ ಎಂಜಲು ಮಾಡಿದ್ದ ತುಪ್ಪನ ಅದಕ್ಕೆ ಬಳಸಬೇಡಿ. ಆಮೇಲೆ ಬಂದು ನಿಂಬೆಹಣ್ಣಿನ ತುಂಬ ತುಪ್ಪ ಇರಲಿ. ಬತ್ತಿ ಕಚ್ಚಿದ ಮೇಲೆ ಒಂದು ಅರ್ಧ ಗಂಟೆನಾದ್ರು ಚೆನ್ನಾಗಿ ದೇವ್ರ ಮುಂದೆ ಉರಿಬೇಕು, ಆ ಥರ ತುಪ್ಪನ ಹಾಕ್ಕೊಳ್ಳಿ. ಮತ್ತು ಬತ್ತಿನ 2 ಬತ್ತಿ ಹಾಕಬೇಕು, ಸಿಂಗಲ್ ಬತ್ತಿನ ಹಾಕ್ಬಾರ್ದು. ನಿಂಬೆಹಣ್ಣಿನೊಳಗಡೆ ನೀವು ಯಾವಾಗಲೇ ಹಚ್ಬೇಕಾದ್ರೂ 1 ನಿಂಬೆಹಣ್ಣೊಳಗೆ 2 ಬತ್ತಿ ಥರ ಹಾಕ್ಕೊಳ್ಳಿ. ಮತ್ತು ಅದರೊಳಗಡೆ ಹೂವು ಎಲ್ಲ ಇಟ್ಬಿಟ್ಟು ಕಚ್ಬಿಟ್ಟು ದೇವರಿಗೆ ಬೆಳಗಿ. ಎಣ್ಣೆನ ಬಿಡಬೇಡಿ. ತುಂಬ ಜನ ನಾನು ನೋಡಿದ್ದೀನಿ ನಮ್ಮ ದೇವಸ್ಥಾನದಲ್ಲಿ ಎಣ್ಣೆನ ಬಿಡೋಕೆ ಹೋಗ್ತಾ ಇರ್ತಾರೆ, ಇಲ್ಲ ದಾಡೆ ತುಪ್ಪನ ಯೂಸ್ ಮಾಡ್ತಾ ಇರ್ತಾರೆ. ಆ ಥರ ಯೂಸ್ ಮಾಡಬೇಡಿ. ಆಮೇಲೆ ಈ ಮೀಶೋದಲ್ಲಿ ಮತ್ತು ಆನ್ಲೈನಲ್ಲೆಲ್ಲ ತುಪ್ಪದ ಬತ್ತಿ ಸಿಗುತ್ತೆ ಗೊತ್ತಾ ನಿಮಗೆ, ಯೆಲ್ಲೋ ಕಲರು, 100 ಬತ್ತಿ ಸಿಗುತ್ತೆ, 150 ರೂಪಾಯಿಗೆ ಆ ಥರ ಎಲ್ಲ ಮಾರ್ತಾ ಇರ್ತಾರಲ್ವ. ದಯವಿಟ್ಟು ಅದನ್ನು ತೊಗೊಂಡು ದೇವ್ರಿಗೆ ಹಚ್ಬೇಡಿ, ಯಾಕೆಂದರೆ ಅದು ರಿಯಲ್ ತುಪ್ಪ ಅಲ್ಲ, ಮೇಣ. ಅದು ಕಲರ್ ಯೆಲ್ಲೋ ಕಲರ್ ತುಪ್ಪದ ಕಲರ್ನ ಮಾಡಿ ಮೇಣ ಮಾಡಿರ್ತಾರಷ್ಟೇ. ಅದು ಬೇಕಾದರೆ ನೀವು ತರಿಸಿ ಕಚ್ಚಿ ನೋಡಿ, ಅದು ಒಂದು ಸ್ವಲ್ಪ ನೆಲಕ್ಕೆ ಹಾಕಿ ನೋಡಿ. ಈ ಮೇಣದ ಬತ್ತಿ ಯಾವ ಥರ ಅಂಟುತ್ತೆ ನೆಲಕ್ಕೆ, ಅದೇ ಥರ ಅಂಟುತ್ತೆ. ಅದು ತುಪ್ಪ ಅಲ್ಲ. ದೇವ್ರಿಗೆ ಭಕ್ತಿಯಿಂದ ಮಾಡೋದೇ ಮಾಡ್ತಾ ಇರ್ತೀವಂತೆ. ಸೊ ಅದನ್ನು ಹೆಂಗೆಂಗೋ ಮಾಡಿದ್ರೆ ಏನು ಅಲ್ವಾ, ಅದಕ್ಕೆ ಆ ಥರ ಬತ್ತಿನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ತುಪ್ಪನೇ ಹಾಕ್ಬಿಟ್ಟು ಬತ್ತಿನ ಬೆಳಗಿ. ನಾನು ಮುಂಚೆ ಅದು ರಿಯಲ್ ಬತ್ತಿನೇ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ರಿಯಲ್ ಬತ್ತಿ ಅಲ್ಲ, ಅದು ಮೇಣದ ಬತ್ತಿ ಅಲ್ಲ, ಮೇಣ ಅದು, ತುಪ್ಪ ಅಲ್ಲ ಅದು. ಸೊ ಹಾಗಾಗಿ ನಾನು ಚೆಕ್ ಮಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಅದನ್ನು ತರಿಸ್ಕೊಂಡು ಹಚ್ಬೇಡಿ. ನೀವು ಭಕ್ತಿಯಿಂದ ತುಪ್ಪದ ಬತ್ತಿ ಹಚ್ಚಬೇಕು ಅಂತ ಅಂದ್ಕೊಂಡು ಹಚ್ತಾ ಇರ್ತೀರ, ನೀವು ತುಪ್ಪ ಬಿಟ್ಟು ಬೇರೆ ಏನೋ ಹಾಕಿ ಹಚ್ತಾ ಇದ್ರೆ ಅದು ಹೆಂಗೆ ಸಲ್ಲುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಕೈಲಾದರೆ ತುಪ್ಪನ ಹಾಕ್ಬಿಟ್ಟು ಹಚ್ಚಿ. ಆವಾಗಲೇ ಹೇಳ್ದಂಗೆ ಇವತ್ತು ಚಾಮುಂಡೇಶ್ವರಿಯ ವರ್ಧಂತಿ, ಜನ್ಮೋತ್ಸವ ಅಲ್ಲ, ಅಂದರೆ ಬೆಟ್ಟದಲ್ಲಿ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ ದಿನ. ಸೊ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ, ತುಂಬ ಎಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಬೆಳಗ್ಗೆಯಿಂದ ಬಟ್ಟೆ ಕಟ್ ಮಾಡಿದ್ದೆಲ್ಲ ಸ್ಟಿಚ್ ಮಾಡಿ ಇವಾಗ ಹೊಳೆ ನರಸೀಪುರ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂದರೆ ಕಂದ ಆಯ್ ಮಾಡು, ನಾನು ನಿತ್ಯ ಮತ್ತು ಪಲ್ಲವೇಕ ಬರ್ತಾರೆ. ನಿತ್ಯ ಅಂಗನವಾಡಿ ಹೆಲ್ಪರ್ ಅಕ್ಕ ಇದ್ದಾರಲ್ಲ ಅವರು ಅವ್ರ ಮಗಳ ತೇಜು ಸ್ಕೂಲರ್ ಹತ್ರ ಹೋಗ್ತಾರೆ. ಅವ್ರ ಮಗಳಿಗೆ SLC ಅಲ್ವಾ, ಸೊ ಸ್ಪೆಷಲ್ ಕ್ಲಾಸ್ ಲೇಟಾಗಿ ಬಿಡ್ತಾರೆ ಅಂತ. ಇವಾಗ ನಾವು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಮಿಟ್ಟಿಂಗೆ ಡ್ಯಾನ್ಸ್ ಕ್ಲಾಸ್ ಇಷ್ಟ ಇಲ್ಲ ಅಲ್ಲ ಕಂದ, ಬಟ್ ಮಾಡ್ತೀಯ ಅಲ್ವಾ. ಬಿಚ್ಚನಾ ನೀನು ಬ್ಯಾಗ್ ತೋರಿಸು. ವಾವ್, ಸೂಪರ್. ಹಂಗೆ ಮಾಡು. ಹೆಂಗೈತೆ ಮ್ಯಾಮ್ ತೋರಿಸು.
ಹೆಂಗೆ? ಸೂಪರ್. ಜಾಣ ಜಾಣ ನೀನು. ಎದಳು ನೋಡಿ, ಬಟರ್ಫ್ಲೈ ಥರ ಮಾಡು. ಹಂಗೆ ಮಾಡು. ಆಮೇಲೆ ಮೇಕೈ ಎತ್ತು. ಶೂ ಡ್ಯಾನ್ಸ್ ಕ್ಲಾಸಿಗೆ. ಪಾಪ ಅಲ್ಲಿ ನೋಡಿ. ಅಲ್ಲಿ ಈ ಥರದ್ದು ಬೇಕಾ? ಇದು ಬೇಕಾ ಅದು ಬೇಕಾ? ಅದಾ ಹೇಳ್ಕಂದ. ಇಲ್ಲಿ ನೋಡು, ಇಲ್ಲಿ ಹಾಂ, ಇನ್ನೊಂದು ಕೊಡ್ತಾರೆ. ನನಗೆ ಅದಲ್ಲ ಬೇರೆ ತೇಜುದು ನೈಟ್ ಊಟ. ಓಕೆ, ಟೈಮ್ ಬಂದು 6:30ಗೆ ಊಟ ಮಾಡ್ತಿದ್ದಾರೆ. ನಾನು ಮೀಶೋಯಿಂದ ಈ ಸ್ಟಿಕ್ಕರ್ನ ತರಿಸಿದ್ದೆ. ವಾಲ್ ಸ್ಟಿಕ್ಕರು ತುಂಬ ಚೆನ್ನಾಗಿದೆ ಆಯಿತಾ. ಅಲ್ಲಿ ತುಂಬಾ ಗೀಜ್ಬಿಟ್ಟಿದ್ಲು ನಿತ್ಯ, ಎಷ್ಟು ತಿಕ್ಕಿದ್ರೂ ಹೋಗಲೇ ಇಲ್ಲ ಅದು. ಸೊ ಹಾಗಾಗಿ ನಾನು ಈ ಸ್ಟಿಕ್ಕರ್ನ ಅಲ್ಲಿಗೆ ಹಾಕೋಣ ಅಂತ ತರಿಸಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೂತಿದೆ ಗೋಡೆಗೆ. ಈ ವೈಟ್ ಕಲರ್ ಗೋಡೆಗೆ ಅದನ್ನು ಹಾಕಿದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಿತ್ಯಾಗಂತೂ ತುಂಬಾ ಇಷ್ಟ ಆಯಿತು. ನೀವು ಅವಳದು ಎಕ್ಸ್ಪ್ರೆಷನ್ ನೋಡೇ ಗೊತ್ತಾಗ್ಬೋದು ನಿಮಗೆ. ಅವಳು ತುಂಬ ಗಲೀಜು ಮಾಡಿದ್ದಾಳೆ. ನಾವು ನೆಕ್ಸ್ಟ್ ಇಯರ್ ಪೇಂಟ್ ಮಾಡ್ಸೋಣ, ಈ ವರ್ಷ ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಸೊ ಪೇಂಟ್ ಮಾಡೋವರೆಗೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಲ್ಲ ಗೋಡೆಗಳನ್ನ. ಅದಕ್ಕೆ ಸ್ಟಿಕ್ಕರ್ನ ತಂದು ಹಾಕಿದ್ದೀನಿ. ಎಷ್ಟು ಉಜ್ಜಿದ್ದೀನಿ ಅಂದರೆ ಹೋಗೇ ಇಲ್ಲ ಅದು. ಸ್ಕೆಚ್ ಪೆನ್ನು ಎಲ್ಲದರಲ್ಲೂ ಗೀಜು ಹಾಕಿದ್ದಾಳೆ. ಸೊ ಹಾಗಾಗಿ ಈ ಸ್ಟಿಕ್ಕರ್ನ ಹಾಕ್ತೆ. ತುಂಬ ನೋಡಿ ಯಾವ ಥರ ಸ್ಟಿಕ್ಕರ್ ಕಮೆಂಟ್ ಮಾಡಿ. ಓಕೆನಾ? ಸೂಪರಾಗಿ ಕಾಣಿಸ್ತಾ ಇತ್ತು. ಓಕೆ, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಿಗಾರು ಗೊತ್ತಿರೋ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಹೀಗೆ ಸದಾ ನನ್ನ ಚಾನಲ್ನ ನೋಡಿ ಪ್ರೋತ್ಸಾಹಿಸ್ತೀರಿ. ಧನ್ಯವಾದ.